ಮೇಷರಾಶಿಯವರು ನಿಮ್ಮ ದಿನಚರಿಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಅಂದರೆ ಇವತ್ತಿಂಥ ಕೆಲಸವನ್ನು ಹೀಗೆ ಮಾಡಿ ಮುಗಿಸಿಬಿಡಬೇಕು, ಇಷ್ಟು ಹೊತ್ತಿಗೆ ಮಾಡಬೇಕು ಅನ್ನುವಂಥದ್ದು ಕೆಲವನ್ನ ನೀವು ದಿನಚರಿಯಲ್ಲಿ ಸೇರಿಸ್ಕೊಂಡಿರ್ತೀರಿ. ಆ ರೀತಿ ಸೇರಿಸಿಕೊಂಡಂತಹ ವಿಷಯ ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತ ಆಗಬಹುದು. ಅದನ್ನು ಗಮನಿಸಿಕೊಂಡು ಯಾವುದು ಸೂಕ್ತವೋ ಆ ರೀತಿಯಲ್ಲಿ ನೀವು ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಬೇಕಾದಂಥದ್ದು. ಶಾರೀರಿಕವಾಗಿ ಸ್ವಲ್ಪ ಸಮಸ್ಯೆ ನಿಮಗೆ ಕಾಡಬಹುದು. ಅಂದರೆ ದೇಹದಲ್ಲಿ ಏನೋ ಆಲಸ್ಯವೋ ಅಥವಾ ಆರೋಗ್ಯದ ದೃಷ್ಟಿಯಿಂದ ಬೇರೆ ಬೇರೆ ಕೆಲಸಗಳಿಗೆ ಅವಕಾಶಗಳಾಗೋದಕ್ಕೆ ಸ್ವಲ್ಪ ತೊಂದರೆಯೋ ಆಗುವಂಥದ್ದಿದೆ. ಅದನ್ನು ಗಮನಿಸಿಕೊಂಡು ಸರಿಯಾದಂತಹ ನಿರ್ಧಾರಾದಿಗಳನ್ನು ಮಾಡಿ ಕೆಲಸಕ್ಕೆ ಮುಂದಾಗಬೇಕಾದಂಥದ್ದು. ಮನೆಯವರ ಅಸಹಕಾರ ನಿಮಗೆ ಸ್ವಲ್ಪ ಬೇಸರವನ್ನು ತರುತ್ತೆ. ನೀವು ಯಾವುದೇ ಕೆಲಸ ಮಾಡೋದಕ್ಕೆ ಹೊರಟರೂ ಕೂಡ ಮನೆಯವರ ಸಹಕಾರ ಸಿಕ್ಕುವುದಿಲ್ಲ. ಏನು ಕೆಲಸ ಮಾಡ್ತೀನಿ ಅಂತ ಮನೆಯಲ್ಲಿ ಹೇಳಿದರೂ ಕೂಡ ಅದರ ಬಗ್ಗೆ 108 ಪ್ರಶ್ನೆಗಳನ್ನು ಕೇಳ್ತಾರೆ. ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಅಹಿತವನ್ನು ಉಂಟು ಮಾಡ್ತಾರೆ. ಮನೆಯವರ ಸಹಕಾರವೇ ಇಲ್ಲ ಅಂತಾದರೆ ನೀವು ಯಾವ ಕೆಲಸವನ್ನು ಅಥವಾ ಯಾವ ಸಂಕಲ್ಪವನ್ನು ತಾನೇ ಮಾಡಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ? ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾದಂಥದ್ದು. ಸಹೋದರ ವರ್ಗದಿಂದಲೂ ಕೂಡ ಸಮಸ್ಯೆ ಆಗುತ್ತೆ. ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿಯರು ನೀವು ಮಾಡತಕ್ಕಂತಹ ವೈಯಕ್ತಿಕವಾದಂತಹ ವ್ಯವಹಾರಕ್ಕೂ ಕೂಡ ಏನೋ ಒಂದು ರೀತಿಯಲ್ಲಿ ಅಡ್ಡಿಯನ್ನು ಪಡಿಸ್ತಾರೆ ಅಂತಕ್ಕಂಥದ್ದನ್ನು ಗಮನಿಸಿ ಪ್ರಯತ್ನವನ್ನು ಮಾಡಿ. ಆದರೆ ನಿರಾಸೆ ಆಗಬೇಡಿ. ಮತ್ತೆ ಮತ್ತೆ ಪ್ರಯತ್ನ ಮಾಡಿದರೆ ಯಾವತ್ತೋ ಒಂದು ದಿವಸ ಅಥವಾ ಯಾವುದೋ ಒಂದು ಸಮಯದಲ್ಲಿ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಭಾಗಕ್ಕೂ ಬರುತ್ತೆ. ಅದನ್ನು ಕಾಯುವಂತಹ ತಾಳ್ಮೆ ಮಾತ್ರ ಬೇಕು. ಆ ಸಂದರ್ಭದಲ್ಲಿ ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ರೆ ಹೋಯಿತು, ನಮ್ಮ ಕೆಲಸ ಎಲ್ಲ ಕೆಟ್ಟು ಹೋಗುತ್ತೆ. ಜೀವನದಲ್ಲಿ ನಾವು ಏನೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಿರುತ್ತೆ. ತಾಳ್ಮೆಯಿಂದ ಅಥವಾ ನಿಧಾನವಾಗಿ ಆಲೋಚನೆ ಮಾಡಿದಾಗ ಅದು ಯಾವುದೂ ಕೂಡ ನಿಮಗೆ ಅಂತಹ ದೊಡ್ಡ ಮಟ್ಟದ ತೊಂದರೆಯನ್ನು ಮಾಡಲಾರದು. ಮೃತ್ಯುಂಜಯನನ್ನು ವಿಶೇಷವಾಗಿ ಗಮನಿಸಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಎಲ್ಲಿ ನೀವು ಕೆಲಸ ಮಾಡ್ತೀರೋ ಅಲ್ಲಿ ಕೆಲವಷ್ಟು ವಿಚಾರಗಳು ನೀವು ಹೇಳಿದ ಹಾಗೆ ಬೇರೆಯವರು ಅನುಸರಿಸಬೇಕಾಗತ್ತೆ. ಆ ಒಂದು ಮುಂದಾಳತ್ವ, ಆ ಒಂದು ನಾಯಕತ್ವ ನಿಮಗೆ ಈ ದಿವಸ ಪ್ರಾಪ್ತವಾಗುವಂತಹ ಸೂಚನೆ ಇದೆ. ಆದರೆ ನೀವು ಆಡ್ತಕ್ಕಂತಹ ಮಾತು ಆ ಸ್ಥಾನಮಾನವನ್ನು ಕಿತ್ತುಕೊಳ್ಳಬಹುದು. ಎಲ್ಲಿಯೂ ಕೂಡ ದುರಹಂಕಾರದಿಂದ ವರ್ತಿಸುವಂತಹದ್ದು ಬೇಡ ಅನ್ನುವಂತಹ ಕಿವಿಮಾತು. ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ನೀವು ವಿದ್ಯಾಭ್ಯಾಸದ ವಿಚಾರಕ್ಕೆ ತೆಗೆದುಕೊಳ್ಳತಕ್ಕಂತಹ ನಿರ್ಧಾರ ಏನಿದೆ ಅದು ಹಲವಾರು ಜನಕ್ಕೆ ಭವಿಷ್ಯದಲ್ಲಿ ಏನೋ ಒಂದು ರೀತಿಯ ಉತ್ತಮವಾದಂತಹ ಮಾರ್ಗದರ್ಶಕವಾಗತ್ತೆ. ಅದನ್ನು ಗಮನಿಸಿ ಯಾವ ವಿಷಯದಲ್ಲಿ ನಿಮಗೆ ಆಸಕ್ತಿ ಇದೆಯೋ ಅಂತಹ ವಿಶೇಷವಾದಂತಹ ವಿಷಯವನ್ನು ನೀವು ಮುಂದುವರಿಸ್ತಕ್ಕಂಥದ್ದು. ಅನಾವಶ್ಯಕವಾಗಿ ಏನನ್ನೂ ಕೂಡ ಚಿಂತೆ ಮಾಡಬೇಡಿ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಇದರ ಅರ್ಥ ಏನು ಅಂತಂದರೆ, ಬೇಡದೇ ಇರುವಂತಹ ವಿಷಯ ನಮ್ಮ ಯೋಗ್ಯತೆಗೆ, ನಮ್ಮ ಸಾಮರ್ಥ್ಯಕ್ಕೆ, ನಮ್ಮ ಶಕ್ತಿಗೆ, ನಾವಿರ್ತಕ್ಕಂತಹ ಸ್ಥಾನಮಾನಕ್ಕೆ ನಾವು ಮಾಡಿದರೂ ಕೂಡ ಆಗದೇ ಇರತಕ್ಕಂತಹ ಕೆಲಸವನ್ನು ಯೋಚನೆ ಮಾಡುವಂಥದ್ದು. ಅದರಿಂದ ಸಮಯ ವ್ಯರ್ಥ ಅಷ್ಟೇ. ಜೊತೆಗೆ ಯಾರು ನಮಗೆ ಪ್ರತಿಸ್ಪರ್ಧಿಯಾಗಿ ಬಹಳ ದೊಡ್ಡದಾಗಿ ಬೆಳೆದಿರ್ತಾರೋ ಅವರ ಜೊತೆಯಲ್ಲಿ ಸೆಣಸಾಟ ಮಾಡ್ತಕ್ಕಂತಹ ಪ್ರಯತ್ನ ಇದು ವ್ಯರ್ಥವಾಗುವಂಥದ್ದು. ಶಾಸ್ತ್ರ ಅದನ್ನೇ ಹೇಳುತ್ತೆ, ಬಲಿಯಸಿ ಸ್ಪರ್ಧಾ ಅನ್ನುವಂಥದ್ದು ನಮ್ಮ ಅಧಃಪತನಕ್ಕೆ ಕಾರಣವಾಗ್ತಕ್ಕಂತಹ ವಿಚಾರ. ಹಾಗಾಗಿ ಯಾರು ನಮಗೆ ಬಲಿಷ್ಠರು ಎದುರುಗಡೆ ಇದ್ದಾರೋ ಅವರ ಎದುರಿನಲ್ಲಿ ನಾವು ಯಾವುದೋ ಒಂದು ಕೆಟ್ಟ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು. ಕೆಲಸದ ಗುಣಮಟ್ಟ ಹೆಚ್ಚಾಗುವಂಥದ್ದು. ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ನೀವು ಮಾಮೂಲಿಯಂತೆ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಹೋದರೆ ಅಲ್ಲಿ ಆ ಸ್ಥಾನವನ್ನು, ಆ ಸ್ಥಾನದ ಗೌರವವನ್ನು ನೀವು ಉಳಿಸ್ಲಿಕ್ಕೆ ಅವಕಾಶಗಳಾಗತ್ತೆ. ಸಂತೋಷ ಮತ್ತು ನೆಮ್ಮದಿ ನಿಮ್ಮ ಪಾಲಿಗೆ ಸಿಕ್ಕುವಂಥದ್ದು. ಮುಖ್ಯವಾಗಿ ಬೇಕಾದಷ್ಟೇ. ನಾವು ಎಷ್ಟು ಗಳಿಸ್ಲಿ, ಎಷ್ಟು ಉಳಿಸ್ಲಿ, ಏನೇ ಮಾಡಲಿ ವ್ಯವಹಾರಗಳನ್ನು, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಾದರೆ ಪ್ರಯೋಜನವಾದರೂ ಏನು? ಹಾಗಾಗಿ ಮನಸ್ಸಿಗೆ ಬೇಕಾದಂಥದ್ದು ನೆಮ್ಮದಿ. ಆ ನೆಮ್ಮದಿ ಸಿಕ್ಕತ್ತೆ ಅಂತಾದರೆ ಅದು ಸಿಕ್ಕಿದ ಮೇಲೂ ನಾವು ಏನೋ ಮಾಡ್ತೀವಿ ಅಂತ ಹೋದರೆ ಅದು ಹುಚ್ಚುತನವಾದೀತು. ಸಮಸ್ಯೆಗಳ ವಿಚಾರಗಳು, ಸವಾಲುಗಳು ಬಂದಾಗ ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ಅದನ್ನು ಎದುರಿಸಬೇಕು. ನನಗೇನೋ ಅಧಿಕಾರ ಇದೆ ಅಥವಾ ಇನ್ಯಾರೋ ನನ್ನ ಜೊತೆಗೆ ಬೆಂಬಲವಾಗಿದ್ದಾರೆ,
ಇದು ಯಾವುದೂ ಕೂಡ ನಡೆದೇ ಇರತಕ್ಕಂಥದ್ದು. ಅದನ್ನು ಆಲೋಚನೆ ಮಾಡಿ ವಿಶೇಷವಾಗಿ ವಿದ್ಯಾರ್ಥಿಗಳು ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ಆರ್ಥಿಕವಾಗಿ ಸಬಲರಾಗೋದಕ್ಕೆ, ಅಂದರೆ ಒಂದಷ್ಟು ಹಣಕಾಸನ್ನು ನೀವು ಗಳಿಸಿ ಉಳಿಸಿ ಮುಂದಿನ ದಿನಮಾನಕ್ಕೆ ಆಪದ್ಧನವಾಗಿ ಇಟ್ಕೊಳ್ಳೋದಕ್ಕೆ ಹೂಡಿಕೆಯನ್ನು ಮಾಡಬಹುದು. ಅದಕ್ಕೆ ಯೋಗ ಇರತಕ್ಕಂಥದ್ದು. ಈ ಸಮಯ ಚೆನ್ನಾಗಿರುವಂಥದ್ದು. ಹಾಗಂತ ಇದು ಪ್ರಚೋದನೆ ಅಲ್ಲ. ನಿಮಗೆ ಇಷ್ಟ ಇದೆ, ಹಣ ಹೂಡಿಕೆಯನ್ನು ಮಾಡ್ತೀವಿ, ಆ ಮನಸ್ಥಿತಿಯಲ್ಲಿ ನಾವಿದ್ದೀವಿ ಅನ್ನೋದಾದರೆ ಮಾಡುವಂಥವರು ಅದಕ್ಕೆ ಯೋಗ್ಯವಾದಂತಹ ಸಮಯ ಅನ್ನುವಂತಹ ಅರ್ಥ. ಸ್ನೇಹಿತರು ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಸಹಕಾರವನ್ನು ನೀಡ್ತಾರೆ, ನಿಮಗೆ ಸಹಾಯವನ್ನು ಮಾಡ್ತಾರೆ. ಅದು ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಸಿಕ್ಕದೇ ಇರತಕ್ಕಂಥದ್ದು. ಒತ್ತಡಗಳಿಂದ ಹೊರಬರೋದಕ್ಕೆ, ಮುಕ್ತರಾಗೋದಕ್ಕೆ ಪ್ರಯತ್ನವನ್ನು ಮಾಡಿ. ಯಾವಾಗ ಒತ್ತಡಗಳು ಜಾಸ್ತಿ ಆಗುತ್ತೋ, ಹೆಚ್ಚಾಗುತ್ತೋ, ಯಾವ ಕೆಲಸವೂ ಕೂಡ ಪರಿಪೂರ್ಣ ಆಗೋದಿಲ್ಲ, ತನ್ನ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವುದೋ ಒತ್ತಡದಲ್ಲಿ ಆ ಕೆಲಸವನ್ನು ಮುಗಿಸಿಬಿಡಬೇಕು, ಬೇರೊಂದು ಒತ್ತಡ ಇದೆ ಅನ್ನುವಂತಹ ಭಾವನೆಯಲ್ಲೇ, ಅನ್ನುವಂತಹ ವಾತಾವರಣದಲ್ಲೇ ದಿನ ಕಳೆದು ಹೋಗ್ತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಶುಭ ಇರುವಂಥದ್ದು. ಆದರೆ ಒಳ್ಳೆಯ ರೀತಿಯಲ್ಲಿ ಆ ಸಮಯವನ್ನು ಬಳಸ್ಕೊಂಡ್ರೆ ಶಾಶ್ವತವಾದಂತಹ ಹೆಸರನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಯಾವುದೇ ಆಗಲಿ ಈ ವಿಷಯವನ್ನು ಸರಿಯಾಗಿ ತಿಳ್ಕೊಂಡು ನಿರ್ಧಾರ ಮಾಡಬೇಕು. ಅದು ನಿಮ್ಮ ಪಾಲಿಗೆ ಏನೋ ಒಂದು ರೀತಿಯಲ್ಲಿ ಒಳಿತನ್ನು ಮಾಡುತ್ತೆ ಅಂತ ಆದರೂ ಕೂಡ ಆ ವಿಷಯದ ಪೂರ್ವಾಪರಗಳನ್ನು ತಿಳಿದು ಸರಿಯಾಗಿ ನಿರ್ಧಾರ ಮಾಡಬೇಕಾಗುತ್ತೆ. ಇಲ್ಲದೇ ಇದ್ದರೆ ನಿಮ್ಮ ವಶವಾದಂತಹ ವಿಷಯದಿಂದ ನೀವೇ ಪಶ್ಚಾತ್ತಾಪವನ್ನು ಪಡಬೇಕಾದಂಥದ್ದು. ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗುತ್ತೆ. ಆದ್ದರಿಂದ ನಿಮಗೆ ಅದು ಆತಂಕಕ್ಕೆ ಕಾರಣವಾಗ್ತಕ್ಕಂಥದ್ದು. ಯಾವುದೋ ಕೆಲಸದಲ್ಲಿರ್ತೀರಿ, ಎಲ್ಲೋ ದೂರದಲ್ಲಿರ್ತೀರಿ, ನಿಮ್ಮ ತಂದೆಯವರಿಗೆ ಆರೋಗ್ಯ ಸರಿ ಇಲ್ಲ ಅಂತಾದಾಗ ಆ ಕೆಲಸದ ಕಡೆ ಗಮನ ಕೊಡಬೇಕಾ ಅಥವಾ ಮನೆಗೆ ಬರಬೇಕಾ, ಈ ಒಂದು ಭಯದಲ್ಲಿ, ಆತಂಕದಲ್ಲಿ ಇರುವಂಥದ್ದಾಗುತ್ತೆ. ನವಗ್ರಹರ ಆರಾಧನೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ತಂದೆಯವರ ಆರೋಗ್ಯಕ್ಕೋಸ್ಕರವಾಗಿ ಸೂರ್ಯನಾರಾಯಣನನ್ನು, ರವಿಗ್ರಹವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಹೆಚ್ಚಾಗುವಂಥದ್ದು. ಅಂದರೆ ನಿಮ್ಮ ವ್ಯವಹಾರದಲ್ಲೋ, ಉದ್ಯೋಗದಲ್ಲೋ, ಅಥವಾ ನಿಮ್ಮದು ಯಾವುದೋ ವಾಣಿಜ್ಯ ಕ್ಷೇತ್ರದಲ್ಲೋ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಹೆಚ್ಚಾಗಿ ಅವರ ಮಾರ್ಗದರ್ಶನದಂತೆ ನಡಿಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ವ್ಯಾವಹಾರಿಕವಾಗಿ ಹಣವನ್ನು ಹೂಡಿಕೆ ಮಾಡೋದು ಅನ್ನೋದಾದರೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಯಾವುದೋ ವ್ಯಕ್ತಿಯ ಅಭಿವೃದ್ಧಿಯನ್ನು, ವ್ಯಕ್ತಿಯ ಇರುವಿಕೆಯನ್ನು, ಇನ್ಯಾವುದೋ ಜಾಹೀರಾತನ್ನು ಗಮನಿಸಿ ನೀವೇನೋ ಹಣ ಹೂಡಿಕೆಯನ್ನು ಮಾಡಿ ನಮ್ಮ ವ್ಯವಹಾರವನ್ನು ಹೆಚ್ಚು ಮಾಡ್ಕೊಳ್ತೀವಿ ಅಂತ ಹೋದರೆ ಅದು ನಷ್ಟಕ್ಕೆ ಕಾರಣವಾಗುತ್ತೆ. ನೀವು ಹೂಡಿಕೆ ಮಾಡ್ತಾ ಇರತಕ್ಕಂತಹ ಹಣ ನಿಮ್ಮ ವಾಣಿಜ್ಯೋದ್ಯಮ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಫಲವನ್ನು ಕೊಟ್ಟೀತು ಅನ್ನುವಂಥದ್ದನ್ನು ಯೋಚನೆ ಮಾಡಿ. ನವದಂಪತಿಗಳಿಗೆ ಶುಭವಾದಂತಹ ಸಮಯ, ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರಿಗೆ ಉತ್ತಮವಾದಂತಹ ಸಮಯ. ಮಾತಿನಲ್ಲಿ ಮಾತ್ರ ತಾಳ್ಮೆ ಇರಬೇಕು. ಯಾವುದೋ ಭರದಲ್ಲಿ ಆಡದಂತಹ ಮಾತಿನಿಂದ ಅವಮಾನವಾಗ್ತಕ್ಕಂಥದ್ದು ಅಥವಾ ಬೇರೆಯವರ ದ್ವೇಷವನ್ನು ಕಟ್ಟಿಕೊಳ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಅವಕಾಶಗಳು ಬೇಡ. ಒಳ್ಳೆಯ ಮಾತುಗಳನ್ನಾಡಿ, ಅಥವಾ ಬೇರೆಯವರು ನಿಮ್ಮ ಜೊತೆಯಲ್ಲಿ ಆಡುವಂತಹ ಮಾತುಗಳು ನಿಮಗೆ ಹಿಡಿಸಲಿಲ್ಲ ಅಂತಾದರೆ ನೀವು ಅಂತರವನ್ನು ಕಾಯ್ದುಕೊಳ್ಳಿ. ಜಗಳ ಮಾಡ್ತಕ್ಕಂಥದ್ದು, ಬೇರೆಯವರು ಆಡಿದಂತಹ ಮಾತಿಗೆ ಪ್ರತಿಯಾಗಿ ಇನ್ನೇನು ಮಾತಾಡುವಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಅನಪೇಕ್ಷಿತವಾದಂತಹ ಪ್ರಯಾಣದಿಂದ ತೊಂದರೆಯಾಗತ್ತೆ. ನಿಮಗೆ ಉದ್ದೇಶ ಇರೋದಿಲ್ಲ, ಇಚ್ಛೆ ಇರೋದಿಲ್ಲ, ಆದರೆ ಯಾವುದೋ ಒಂದು ಬಲವಂತಕ್ಕೆ, ಒಂದು ದಾಕ್ಷಿಣ್ಯಕ್ಕೆ ಪ್ರಯಾಣವನ್ನು ಮಾಡಬೇಕಾಗತ್ತೆ, ಪ್ರವಾಸಕ್ಕೆ ಹೋಗಬೇಕಾಗತ್ತೆ. ಅದು ನಿಮಗೆ ತೊಂದರೆಯನ್ನು ಮಾಡುತ್ತೆ. ಆದ್ದರಿಂದ ಆದಷ್ಟು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಪರಿಚಯ ಇಲ್ಲದೇ ಇರತಕ್ಕಂತಹ ಜನರು ಏನೋ ಸಹಾಯ ಮಾಡ್ತೀವಿ ಅಂತ ಹೇಳಿದಾಗ ಅವರ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ನಷ್ಟ ಮಾಡಿಕೊಳ್ತೀರಿ. ಅಪರಿಚಿತರು ನಿಮಗೆ ಮೋಸವನ್ನು ಮಾಡ್ತಾರೆ. ಇದು ನಿಮಗೆ ಗೊತ್ತಿರಬೇಕಾದಂತಹ ವಿಚಾರಗಳು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.